ಸದ್ಯ ಈಗ ಎಲ್ಲಿ ಕೇಳಿದ್ರು ಸಹ ಮದುವೆಗೆ ಹುಡುಗಿ ಸಿಗ್ತಿಲ್ಲ ಅನ್ನುವಂತಹ ವಿಚಾರನೆ. ಆದರೆ ಮದುವೆಗೆ ಹುಡುಗಿ ಸಿಗ್ತಿಲ್ಲ ಅನ್ನೋ ಟೈಮ್ನಲ್ಲೂ ಸಹ ಇಲ್ಲೊಬ್ಬ ವ್ಯಕ್ತಿ ಮೂರು ಮದುವೆ ಆಗಿದ್ದಾನೆ. ಕಿಲಾಡಿ ವರ ಇವನು. ಒಟ್ಟು 6 ವರ್ಷಗಳಲ್ಲಿ 3 ಮದುವೆ ಆಗಿದ್ದಾನೆ. ಜಸ್ಟ್ 6 ಇಯರ್ಸ್ ಅಂದರೆ 2 ವರ್ಷಕ್ಕೊಂದು ಮದುವೆ ಅನ್ನೋ ಲೆಕ್ಕದಲ್ಲಿ 3 ಮದುವೆ ಆಗಿದ್ದಾನೆ. ಕೇವಲ ಅಷ್ಟೇ ಅಲ್ಲ, ಇದರಲ್ಲಿ ಮದುವೆ ಟೈಮಲ್ಲಿ ಲಕ್ಷಾಂತರ ರೂಪಾಯಿ ವರದಕ್ಷಿಣೆಯನ್ನ ತಗೊಂಡಿದ್ದಾನೆ. 4ನೇ ಮದುವೆಗೆ ಮತ್ತೆ ಪ್ಲಾನ್ ಮಾಡ್ತಾನೆ ಅವನು. ಪತಿಯನ್ನ ಬಯಲಿಗೆಳಿತಾಳೆ ಪತ್ನಿಯರು ಎಲ್ಲರೂ ಸಹ. 3 ಹೆಂಡತಿಯರು ಒಂದಾಗಿ ಈಗ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಪತ್ನಿಯರ ದೂರಿನಿಂದಾಗಿ ತ್ರಿಶಂಕು ಸ್ಥಿತಿಗೆ ಈಗ ಗಂಡ ಸುನೀಲ್ ಸಿಲ್ಕೊಂಡ್ಬಿಟ್ಟಿದ್ದಾನೆ. ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ. 3 ಮದುವೆ ಮಾಡ್ಕೊತಾನೆ ಪುಣ್ಯಾತ್ಮ. ಅದಾದ್ಮೇಲೆ ಮತ್ತೆ 4ನೇ ಮದುವೆಗೂ ರೆಡಿ ಆಗ್ತಾನೆ. 1 ಮದುವೆ ಆದರೆ ಸಾಕು ಅನ್ನೋ ಲೆಕ್ಕದಲ್ಲಿ ಈಗ ಜನ ಇದ್ರೆ ಹುಡುಗಿರೇ ಸಿಗ್ತಿಲ್ಲ ಮದುವೆ ಆಗೋಕ್ಕೆ ಅಂತಂದ್ರೆ, ಇವನಿಗೆ 3 ಜನ ಸಿಕ್ಕವ್ರೆ. ಮತ್ತೆ 4ನೇ ಮದುವೆಗೂ ಸಹ ಪ್ಲಾನ್ ಮಾಡ್ಕೊಂಡವನೆ. 2023ರಲ್ಲಿ 3ನೇ ಮದುವೆ ಆಗ್ತಾನೆ. ಯುಪಿಯ ಲಲಿತ್ಪುರ ಜಿಲ್ಲೆಯ ನಿವಾಸಿಯಾಗಿರುವಂತಹ ಈ ಸುನೀಲ್ ಕುಮಾರ್, ಸುನೀಲ್ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಗ್ಯಾಂಗ್ ಮ್ಯಾನ್ ಆಗಿ ಕೆಲಸವನ್ನ ಮಾಡ್ತಾನೆ. ಪತಿ ಸುನೀಲ್ ಕುಮಾರ್ಗೆ ಪರ್ಮನೆಂಟ್ ಉದ್ಯೋಗ ಸಹ ಇರೋದಿಲ್ಲ. 3 ಜೊತೆಗೆ ಸುಳ್ಳು ಹೇಳಿ ಮದುವೆ ಆಗಿರುವಂತಹ ಸುನೀಲ್ ಕುಮಾರ್ ಝಾನ್ಸಿ ಹಾಗೂ ಲಲಿತ್ಪುರ ಭಾಗದ 3 ಜೊತೆಗೆ ಮದುವೆ ಆಗಿರ್ತಾನೆ. ಮದುವೆ ಆಗುವಾಗ ಹಿಂದಿನ ಮದುವೆಯ ವಿಚಾರವನ್ನ ಮುಚ್ಚಿಡ್ತಾನೆ. ಪ್ರತಿಯೊಂದು ಮದುವೆ ಆಗೋ ಸಂದರ್ಭದಲ್ಲೂ ಸಹ, ಪ್ರತಿ ಮದುವೆ ವೇಳೆಯೂ ಸಹ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ, ಚಿನ್ನಾಭರಣ ಎಲ್ಲವನ್ನು ಸಹ ಹುಡುಗಿಯರಿಂದ ಪಡ್ಕೊಳ್ತಾನೆ. ಕೆಲವು ದಿನಗಳಲ್ಲಿ ಪತ್ನಿಯರನ್ನ ಹಿಂಸಿಸಿ ತವರು ಮನೆಗೆ ಕಳಿಸ್ಬಿಡ್ತಾನೆ. ಅದಾದ್ಮೇಲೆ 3 ಪತ್ನಿಯರಿಂದ ಈಗ ಝಾನ್ಸಿ SSP ಕಚೇರಿಗೆ ದೂರು ದಾಖಲಾಗಿದೆ. ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಈಗ 3 ಪತ್ನಿಯರು ಆಗ್ರಹವನ್ನ ಮಾಡಿದ್ದಾರೆ. ಆರೋಪಿ ಸುನೀಲ್ ಕುಮಾರ್ಗಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. 2019ರಲ್ಲಿ ಹಿಂದೂ ಸಂಪ್ರದಾಯದಂತೆ ಫಸ್ಟ್ ಮದುವೆ ಆಗುತ್ತೆ ಇವನಿಗೆ. ಅದಾದ ಮೇಲೆ 2019ರ ನಂತರ ಪತ್ನಿ ಕುಟುಂಬಸ್ಥರು ಹಿಂದೂ ವಿಧಿವಿಧಾನಗಳ ಜೊತೆಯಲ್ಲಿ ಮದುವೆಯನ್ನ ಮಾಡ್ತಾರೆ. 5 ಲಕ್ಷ ರೂಪಾಯಿ ನಗದನ್ನು ಕೊಡ್ತಾರೆ. ಒಡವೆ ಸೇರಿದಂತೆ ಒಟ್ಟು 8 ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಆಗುತ್ತೆ. ಅಷ್ಟು ಖರ್ಚು ಮಾಡ್ತಾರೆ. ಮದುವೆ ಆದ ಬಳಿಕ ಮತ್ತೆ ವರದಕ್ಷಿಣೆಗಾಗಿ ಪೀಡಿಸ್ತಾನೆ ಈ ಸುನೀಲ್. ಆಕೆಗೆ ತವರು ಮನೆಗೆ ಕಳಿಸ್ತಾನೆ. ಅಲ್ಲದೆ ಡೈವರ್ಸ್ ನೋಟಿಸ್ ಅನ್ನ ಸಹ ನೀಡ್ತಾನೆ. ಇದು ಮೊದಲ ಮದುವೆಯ ಸ್ಟೋರಿ. ಇದು ಇನ್ನು 2ನೇ ಮದುವೆ ಸ್ಟೋರಿ 2021ರಲ್ಲಿ ಆಗುತ್ತೆ. 2021ರಲ್ಲಿ 2ನೇ ಮದುವೆ ಆಗುತ್ತೆ. ಪತ್ನಿಯಿಂದ 8 ಲಕ್ಷ ರೂಪಾಯಿ ವರದಕ್ಷಿಣೆಯನ್ನು ಪಡ್ಕೊಳ್ತಾನೆ 2ನೇ ಮದುವೆಯಲ್ಲೂ ಸಹ. ಆಕೆಗೆ ಸುನೀಲ್ ಮೊದಲ ಮದುವೆಯ ವಿಚಾರವನ್ನು ಯಾವುದೇ ಕಾರಣಕ್ಕೆ ತಿಳಿಸೋದಿಲ್ಲ. ಕೆಲವೇ ತಿಂಗಳಲ್ಲಿ ಚಿನ್ನದ ಸರ, ಬುಲೆಟ್ ಬೈಕ್ ಎಲ್ಲ ಬೇಕು ಅಂತ 2ನೇ ಹೆಂಡತಿ ಮೇಲೆ ಹಲ್ಲೆಯನ್ನು ಮಾಡ್ತಾನೆ. 2ನೇ ಪತ್ನಿಯನ್ನ ಅದಾದ್ಮೇಲೆ ಮನೆಯಿಂದ ಹೊರ ಹಾಕ್ತಾನೆ. ಮೊದಲನೇ ಮದುವೆಯಲ್ಲಿ ಯಾವ ತರ ಮಾಡಿರ್ತಾರೆ ಅದೇ ತರ. ಅದಾದ್ಮೇಲೆ 3ನೇ ಮದುವೆ 2023ರಲ್ಲಿ 3ನೇ ಮದುವೆ ಆಗ್ತಾನೆ. ಈ 3ನೇ ಮದುವೆ ಆದಂತಹ ಸಂದರ್ಭದಲ್ಲೂ ಸಹ 8 ಲಕ್ಷ ರೂಪಾಯಿ ಒಡವೆಯನ್ನ ವರದಕ್ಷಿಣೆಯ ರೂಪದಲ್ಲಿ ಪಡ್ಕೊಳ್ತಾನೆ. ಆಕೆ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ದೈಹಿಕವಾಗಿ ಹಲ್ಲೆಯನ್ನ ಮಾಡ್ತಾನೆ, ಮನೆಯಿಂದ ಹೊರ ಹಾಕ್ತಾನೆ. ಆರೋಪಿ ಸುನೀಲ್ ಕುಮಾರ್ 3ನೇ ಪತ್ನಿಗೆ ಒಂದು ಹೆಣ್ಣು ಮಗು ಜನಿಸುತ್ತೆ. ಅಲ್ಲದೆ ಈ ಕಿಲಾಡಿ ಅಷ್ಟಕ್ಕೆ ಸುಮ್ಮನೆ ಆಗಲ್ಲ, 4ನೇ ಮದುವೆಗೆ ತಯಾರಿಯನ್ನ ಮಾಡ್ಕೊಳ್ತಾನೆ. ಈ ವಿಚಾರ ಗಂಡನಿಂದ ಮೋಸ ಹೋಗಿರುವಂತಹ 3 ಪತ್ನಿಯರು ಒಂದಾಗ್ತಾರೆ. 3ವರಿಗೂ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಈಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.